ಇಸ್ಕಾನಿಗೆ ಹೋದಾಗ ಸುತ್ತ ವ್ಯೂವ್ನ ನೋಡಿ. ವ್ಯೂವ್ನ ನೋಡ್ಬೇಕಾದ್ರೆ ದೂರದಲ್ಲಿ ಒಂದು ಗೋಪುರ ಕಾಣಿಸುತ್ತೆ, ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಆ ಗೋಪುರ ದೂರದಿಂದ ತುಂಬಾ ಜನ ನೋಡಿರ್ತಾರೆ, ಆದ್ರೆ ಯಾವ ದೇವಸ್ಥಾನದಂತ ಗೊತ್ತಿರಲ್ಲ. ಯಾಕಂದ್ರೆ ನನಗೂ ಕೂಡ ಗೊತ್ತಿರ್ಲಿಲ್ಲ. ನಾನು ಹೋಗ್ಬೇಕು ಅಂತ ಅನ್ಕೊಂಡು ಲೊಕೇಶನ್ ನಾನು ಕೇಳ್ಕೊಂಡು ಬಂದೆ. ಬಟ್ ಅಡ್ರೆಸ್ ಮಿಸ್ ಆಗಿ ಈ ಒಂದು ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಇಲ್ಲಿ ಬಂದು ಆಂಜನೇಯ ಮತ್ತೆ ಮಹಾಲಕ್ಷ್ಮಿ ದೇವ್ರಿದೆ. ಸರಿ ಬಂದಿದ್ದೀನಲ್ಲ ಹೇಗೋ ಅಂತ ಅನ್ಕೊಂಡು ದರ್ಶನನ ಮಾಡ್ಕೊಂಡೆ. ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲೇ ಪೂಜೆ ಸಾಮಾನೆಲ್ಲ ಮಾರ್ತಾರೆ ಅಲ್ವಾ, ಅವ್ರನ್ನ ಕೇಳಿದೆ ಎಲ್ಲಿ ಅಡ್ರೆಸ್ಸು ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು ಈ ದೇವಸ್ಥಾನದ ಹಿಂಭಾಗ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಬಂದು ಈ ದೇವಸ್ಥಾನನ ನೋಡಿದೆ. ಈ ಗೋಪುರ ನನಗೆ ಅಲ್ಲಿವರೆಗೂ ಕಾಣಿಸುತ್ತಾ ಅಂತ ಡೌಟ್ ಆಯಿತು. ಇದಲ್ಲ ಅಂತ ಅನ್ಕೊಂಡೆ. ಸರಿ ಇದನ್ನು ಒಂದು ದರ್ಶನ ಮಾಡ್ಬಿಡೋಣ, ಬಂದಿದ್ದೀನಲ್ಲ ಅಂತ ಅನ್ಕೊಂಡು ಈ ದೇವಸ್ಥಾನದಲ್ಲಿ ಕೂಡ ದರ್ಶನನ ಮುಗಿಸ್ಕೊಂಡೆ. ಈ ದೇವಸ್ಥಾನದಲ್ಲಿ ಇಲ್ಲಿ ವರಾಹ ಸ್ವಾಮಿ ಇದ್ದಾರೆ, ಪಕ್ಕದಲ್ಲಿ ವೆಂಕಟೇಶ್ವರ ಇದೆ. ಆಮೇಲೆ ಇಲ್ಲಿ ಚಿಕ್ಕದಾಗಿ ದರ್ಶನನ ಮಾಡ್ಕೊಂಡು ನಾನು ಹೊರಗಡೆ ಬಂದು ಈ ಗೋಪುರನ ನೋಡಿದೆ. ಇದೇ ಕಾಣಕ್ ಸಾಧ್ಯ, ಅದೇ ಬೇರೆ ತರ ಇದೆ, ಇದಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಆಮೇಲೆ ಅವ್ರನ್ನ ಕೇಳಿದೆ ಇದ್ರೊಳಗಡೆ ಏನಿದೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು ಮ್ಯೂಸಿಯಂ ತರ ಇದೆ, ವಿಷ್ಣು ಅವತಾರದ್ದೆಲ್ಲ ಇದಿದೆ, ಮಾಹಿತಿ ಇದೆ, ಹೋಗಿ ನೋಡಿ ಅಂತ ಹೇಳಿದ್ರು. 50 ರೂಪೀಸ್ ಚಾರ್ಜ್ ಆಗುತ್ತೆ ಇದಕ್ಕೆ. ಲಿಫ್ಟಲ್ಲಿ ನಾವು 3rd ಫ್ಲೋರ್ಗೆ ಹೋದ್ರೆ ಮೇಲಿಂದ ಕೆಳಗಡೆಗೆ ನೋಡ್ಕೊಂಡು ಬರ್ಬೋದು, ಒಂದೊಂದೇ ಫ್ಲೋರ್ನ ನೋಡ್ಕೊಂಡು ಬರ್ಬೋದು, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡ್ಬೋದು, ಮಾಹಿತಿ ಎಲ್ಲ ಸಿಗುತ್ತೆ ಇದರಲ್ಲಿ. ಕೃಷ್ಣನ ಅವತಾರಗಳ ಬಗ್ಗೆ, ವಿಷ್ಣು ಅವತಾರಗಳ ಬಗ್ಗೆ, ಕೃಷ್ಣನ ಲೀಲೆಗಳ ಬಗ್ಗೆ ಈ ಥರ ಎಲ್ಲ ಇದೆ. ತುಂಬ ಚೆನ್ನಾಗೈತೆ. ನಾನು ನೋಡಿಕೊಂಡು ಕೆಳಗಡೆಗೆ ಹೋಗ್ತಾ ಇದ್ದೀನಿ.
ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಬಂದು ನೋಡಿ ಪಾದ ಇದೆ. ಇದಕ್ಕೆ ನಾವೇ ಅಭಿಷೇಕನ ಮಾಡ್ಬೋದು. ಅಭಿಷೇಕ ನಾವೇ ಇದ್ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ಪರ್ಶದ ಇದನ್ನ ಮಾಡ್ಕೊಂಡು ಅಭಿಷೇಕ ಕೂಡ ಮಾಡ್ಬೋದು. ಸರಿ ಅಂತೇಳಿ ಮಾಡ್ಕೊಂಡು ನಾನು ವಾಪಸ್ಸು ಹೊರಗಡೆಗೆ ಬಂದೆ. ಹೊರಗಡೆ ಬಂದು ನೋಡ್ದೆ, ತುಂಬಾ ಸರಿ ನೋಡ್ದೆ. ಈ ಗೋಪುರ ಏಕೆ ಅಲ್ಲಿಗೆ ಕಾಣಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿರೋರ್ನ ಕೇಳ್ದೆ. ಅಲ್ಲಿ ಇಸ್ಕಾನಿಗೆ ಕಾಣಿಸುತ್ತೆ ಅಲ್ವಾ ಒಂದು ಗೋಪುರ, ದೊಡ್ಡ ಗೋಪುರ. ಆ ಗೋಪುರ ಎಲ್ಲಿರೋದು, ಯಾವ ದೇವಸ್ಥಾನದ್ದು ಅಂತ ಹೇಳ್ಬಿಟ್ಟು ಕೇಳ್ದೆ. ಅವ್ರು ಹೇಳಿದ್ರು ಇದು ನಮ್ ದೇವಸ್ಥಾನದ್ದೇನೆ, ಹೊರಗಡೆ ಹೋಗಿ ನೋಡಿ, ಇಲ್ಲಿಂದ ಕಾಣಿಸಲ್ಲ ಅಂತ ಹೇಳಿದ್ರು. ಹೊರಗಡೆ ಬಂದ್ ನೋಡಿದಾಗ ಇಲ್ಲಿ ಗೋಪುರ ಕಾಣಿಸ್ತು. ಇದೇ ಗೋಪುರನ ನಾನು ಹುಡ್ಕೊಂಡ್ ಬಂದಿದ್ದು. ಇದು ದೂರದಿಂದ ಕಾಣಿಸುತ್ತೆ, ಬಟ್ ಹತ್ರದಲ್ಲಿ ಕಾಣಿಸೋದಿಲ್ಲ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ